ಪರೀಕ್ಷೆ ಸಂಪೂರ್ಣಕ್ಕೆ ಉತ್ತರವನ್ನು ನೋಡೋಣ. ಆಲ್ರೆಡಿ ನಾನು ಇದಕ್ಕಿಂತ ಮುಂಚೆ ಲೈವಲ್ಲಿನೂ ಕೂಡ ಬಂದಿದೆ, ಸುಮಾರು ಕ್ವಶನ್ ಆನ್ಸರ್ಸ್ಗಳನ್ನು ಕೊಟ್ಟಿದ್ದೆ. ತುಂಬ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು ಅಂತಕ್ಕಂಥದ್ದನ್ನೇ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತೀನಿ. ನಾಳೆ ಬರ್ತಕ್ಕಂಥ ಇಂಗ್ಲೀಷ್ಗಾಗಿ ಎಲ್ಲ ವಿಡಿಯೋಗಳನ್ನು ನಾವು ಪ್ಲೇ ಅಪ್ ಮಾಡಿದ್ದೀವಿ. ಸೊ ದಯಮಾಡಿ ಅವುಗಳನ್ನು ಹೋಗಿ ಒಂದ್ಸರಿ ನೋಡಿದರೆ ಖಂಡಿತವಾಗಿ ನಿಮಗೆ ಒಳ್ಳೆಯ ಅಂಕಗಳು ಸಿಗ್ತವೆ. ಸೊ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸನ್ನು ನೋಡೋದಾದರೆ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಫಸ್ಟ್ ಕ್ವಶನ್ ಇತ್ತು 2 ಮತ್ತು 3ರ ಲಸ ಕೇಳಿದ್ದಾರೆ. ಸೊ 2 ಮತ್ತು 3ರ ಲಸ ಬಂದ್ಬಿಟ್ಟು ಆಪ್ಷನ್ ಎಸ್ 6 ಅಂತಕ್ಕಂಥದ್ದು ಸರಿ ಇದೆ, ಅದು ಡಿ ಆಪ್ಷನ್ ಇದೆ. ಸೊ ಡಿ ಆಪ್ಷನ್ 6 ಅಂತಕ್ಕಂಥದ್ದು ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 2, a1x plus b1y plus c1 is equal to 0, a2x plus b2y plus c2 is equal to 0. ಈ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಆಯ್ಕೆಗೊಂಡಾಗ ಸರಿಯಾದ ಸಂಬಂಧ ಹೇಗಿರ್ತದೆ ಅಂತ ಕೇಳಿದ್ರು. ಆಪ್ಷನ್ ಎ a1 divided by a2 is equal to b1 divided by b2 is equal to c1 divided by c2 is the right answer. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣ ಅಂತ ಕೇಳಿದ್ರು. ಸೊ ವರ್ಗ ಸಮೀಕರಣ ಯಾವುದಪ್ಪ ಅಂದರೆ ಆಪ್ಷನ್ ಡಿ x² plus 3x plus 4 is equal to 0. ಮುಂದಿನ ಪ್ರಶ್ನೆ 4, ಈ ಕೆಳಗಿನವುಗಳಲ್ಲಿ ಯಾವಾಗಲೂ ಸಮರೂಪವಾಗಿರುವ ಆಕೃತಿಗಳಂತ ಕೇಳಿದರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಯಾವುದೇ 2 ಸಮರೂಪ ತ್ರಿಭುಜಗಳು ಅನ್ನೋದು ಸರಿ ಇದೆ. 5ನೇ ಪ್ರಶ್ನೆ ಹೋಗೋಣ. ತ್ರಿಜ್ಯ r ಮಾನಗಳಿರುವ ಒಂದು ಗೋಳದ ಘನಫಲ ಏನಿರ್ತದೆ? ಸೊ ಅದು ಉತ್ತರ. ಸೊ 4πr³ ಮಾನಗಳು ಘನಮಾನಗಳು ಅಂತಕ್ಕಂಥದ್ದು ಮೇ ಬಿ ಆಪ್ಷನ್ ಬಿ ಇದೆ. ಸೊ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೀವು ಅದನ್ನು ಆಪ್ಷನ್ಸ್ಗಳನ್ನು ಬರಿಬೇಕು ಫ್ರೆಂಡ್ಸ್. ಇನ್ನು 6th ಕ್ವಶನ್ಸ್ಗೆ ಬರ್ತೀನಿ. ಮೂಲ ಬಿಂದುವಿನಿಂದ ಪಿ ಆಫ್ xy ಬಿಂದುವಿಗೆ ಇರುವ ದೂರವನ್ನು ಕಂಡುಹಿಡಿಯುವ ಸೂತ್ರ ಕೇಳಿದ್ದಾರೆ. ಸಿ √x² + y² ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 6, -1, -3, -5 ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಏನಾಗಿರ್ತದೆ ಅಂತ ಕೇಳಿದರು. ಸೊ ಆಪ್ಷನ್ -2 ಅಂತಕ್ಕಂಥದ್ದಿದೆ. ಸೊ ಯಾವುದಪ್ಪ ಅಂತಂದರೆ ಇದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದು ಸಿ ಅಂತಕ್ಕಂಥದ್ದು ಬರಬೇಕು. ಇನ್ನು ನೆಕ್ಸ್ಟ್, ಓ ವೃತ್ತ ಕೇಂದ್ರ ಅದ, ಎ ಪಿ ಬಿ ಕಂಸ ಉದ್ದ 4π ಸೆಂಟಿಮೀಟರ್ ಅದ, ಒ ಬಿ 9 ಸೆಂಟಿಮೀಟರ್ ಆದ್ರೆ ಟೀಟಾ ಕೋನದ ಅಳತೆ ಕೇಳಿದ್ದಾರೆ. ಸೊ ಟೀಟಾ ಇಸ್ ದ 80 ಡಿಗ್ರಿ ಇಸ್ ದ ರೈಟ್ ಆನ್ಸರ್. ಸೊ 80 ಆಪ್ಷನ್ ಬಿ ಇಸ್ ದ ರೈಟ್ ಒನ್. ಮುಂದಿನ ಪ್ರಶ್ನೆ, ಒಂದು ರೇಖಾತ್ಮಕ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಏನಾಗಿರ್ತದೆ ಅಂತ ಕೇಳಿದರೆ. ಸೊ ಯಾವಾಗಲೂ 1 ಆಗಿರ್ತದೆ ಅನ್ನೋದು ನೆನಪಿರಲಿ. ಪ್ರಶ್ನೆ 10, ಅಂಚಿನ ಉದ್ದ ಎ ಮಾನಗಳಿರುವ ಒಂದು ವರ್ಗಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಬರೀಲಿಕ್ಕೆ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ 6a² ಚದರ್ಮಾನಗಳು ಇಸ್ ದ ರೈಟ್ ಒನ್. ಪ್ರಶ್ನೆ 11, ಕೆಳಗಿನ ಆವೃತ್ತಿ ವಿತರಣಾ ಕೋಷ್ಟಕದಲ್ಲಿ ಬಹುಲಕವಿರುವ ವರ್ಗಾಂತರವನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಅದು 3, 5 ಅಂತಕ್ಕಂಥದ್ದು ಸರಿಯಾದ ಉತ್ತರ ನೀವು ಬರೀಬೇಕು. ಪ್ರಶ್ನೆ 12, ಒಂದು ಅಸಂಭವ ಘಟನೆಯ ಸಂಭವನೀಯತೆಯನ್ನು ಬರಲಿಕ್ಕೆ ಕೇಳಿದ್ದಾರೆ. ಸೊ 12ನೇ ಉತ್ತರ ಏನಾಗ್ತದಪ್ಪ ಅಂದ್ರೆ 0 ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. 13, 2x + 3y is equal 2x + 3y - 9 is equal to 0, 3x + 2y - 6 is equal to 0. ಈ ರೇಖಾತ್ಮಕ ಸಮೀಕರಣಗಳು ಎಷ್ಟು ಪರಿಹಾರಗಳನ್ನು ಹೊಂದಿದಾವಂತ ಕೇಳಿದರೆ ಅನನ್ಯ ಅಥವಾ ಒಂದು ಪರಿಹಾರ ಅನ್ನೋದು ಸರಿಯಾದ ಉತ್ತರ ಬರಬೇಕು. ಇನ್ನು 14ರಲ್ಲಿ ಕೊಟ್ಟ ಗ್ರಾಫಲ್ಲಿ ಶೂನ್ಯತೆಗಳನ್ನು ಕೇಳಿದ್ರು. ಎಷ್ಟು ಶೂನ್ಯತೆ ಇದಾವಪ್ಪ ಅಂತಂದ್ರೆ ಕೇವಲ 2 ಶೂನ್ಯತೆಗಳಿದಾವೆ. ಸೊ -1 ಮತ್ತು +4 ಅಂತಕ್ಕಂಥದ್ದು 2 ಶೂನ್ಯತೆಗಳಂತ ಬರೆದ್ರೆ ಸಾಕು. ಇನ್ನು x + 2 is equal to 0 ಈ ಸಮೀಕರಣದ ಮೂಲಗಳನ್ನು ಬರೀರಿ ಅಂತ ಕೇಳಿದರೆ x = 0, x = -2. 16ನೇ ಪ್ರಶ್ನೆ, ಕೊಟ್ಟಿರೋ ಚಿತ್ರದಲ್ಲಿ ತ್ರಿಭುಜ ABC ಮತ್ತು ತ್ರಿಭುಜ QRP ತೋರಿಸಲು ಬಳಸಿರುವ ಸಮರೂಪತೆಯ ನಿರ್ಧಾರಕ ಗುಣ ಅಂತ ಕೇಳಿದ್ರು. ಅದು ಬಾಹು ನಿರ್ಧಾರಕ ಗುಣ ಅನ್ನೋದು ಸರಿಯಾದ ಉತ್ತರ. ಇನ್ನು ಕೊಟ್ಟಿರೋ ಚಿತ್ರದಲ್ಲಿ ABC = 90 ಡಿಗ್ರಿ ಆದರೆ ಸೈನ್ ಎ ಮತ್ತು ಟ್ಯಾನ್ ಟೀಟಾದ ಬೆಲೆಗಳನ್ನು ಕೇಳಿದರು. ಸೊ ಸೈನ್ ಎ ಏನಾಗ್ತದಪ್ಪ ಅಂದ್ರೆ 3/4, ಟ್ಯಾನ್ ಟೀಟಾದ ಬೆಲೆ ಏನಾಗ್ತದಪ್ಪ ಅಂದ್ರೆ 4/3 ಇಸ್ ದ ರೈಟ್ ಆನ್ಸರ್. 18ನೇ ಪ್ರಶ್ನೆ, 6 + √2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಸೊ ಬರ್ಕೊಡ್ರಿ 6 + √2 ಅದು p/q, p ರೇಷಿಯೋ q ಸಹ ಅವಿಭಾಜ್ಯಗಳು. ಸೊ √2 = p/q - 6 ಆದರೆ √2 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಸೊ ನಮ್ಮ ಊಹೆ ತಪ್ಪು ಆದ ಕಾರಣ 6 + √2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ 4ನೇ ಸ್ಟೆಪ್ಪಲ್ಲಿ ಉತ್ತರಗಳನ್ನು ಕೊಡ್ಬೋದು. ಮುಂದಿನ ಪ್ರಶ್ನೆ, 2 ಧನ ಪೂರ್ಣಾಂಕಗಳ ಮಸ ಮತ್ತು ಲಸಗಳು ಕ್ರಮವಾಗಿ 4 ಮತ್ತು 60 ಆಗಿದೆ. ಒಂದು ಪೂರ್ಣಾಂಕ 20 ಆದರೆ ಮತ್ತೊಂದು ಪೂರ್ಣಾಂಕವನ್ನು ಕಂಡುಹಿಡಿ. ಇಲ್ಲಿ ಏನಾಗಬೇಕಾಗಿತ್ತಪ್ಪ ಅಂದ್ರೆ h = 4, l = 60, a = 20, b ಕಂಡುಹಿಡಿಬೇಕು. ಸೊ a × b = h × n. ಸೊ 20 × b 4 × 60. ಸೊ b ಏನಾಗ್ತದಪ್ಪ ಅಂದ್ರೆ 4 × 60 / 20. ಸೊ 12 ಅಂತಕ್ಕಂಥದ್ದು ಉತ್ತರ ಏನಾಗಬೇಕು ಅಂದ್ರೆ ಬರಬೇಕು.
19ನೇ ಪ್ರಶ್ನೆ, ಕೊಟ್ಟಿರೋ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸೋ ವಿಧಾನದಿಂದ ಬಿಡಿಸ್ರಿ. 2x + y = 10, x - y = 2. ಸೊ ಬರ್ಕೊಡ್ರಿ. ಸೊ ಇಲ್ಲಿ ಏನಾಗ್ತದೆ, ಈ ವೈ ಹೋಗ್ತದೆ, ಈ ವೈ ಹೋಗ್ತದೆ, 3x ಇತ್ತು, 10 2 12 ಆಯಿತು. ಅಂದರೆ ಎಕ್ಸ್ ಏನಾಯ್ತಪ್ಪ ಅಂದರೆ 3 1 3 4 ಎಕ್ಸ್ ಬೆಲೆ 4 ಆಯಿತು. ಇದೇ 4ರ ಬೆಲೆಯನ್ನು 2x + y = 10ದಲ್ಲಿ ತುಂಬೋಣ. ಸೊ ಅವಾಗ ಏನಾಗ್ತದೆ, y ಬೆಲೆ ಬತ್ತು 2 ಅಂತಕ್ಕಂಥದ್ದು ಉತ್ತರ ನಿಮ್ಮದು ಆಗಬೇಕು. ಪ್ರಶ್ನೆ 20, x² + 8x + 12 = 0 ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 12ಅನ್ನು ಏನು ಮಾಡೋಣ, 6 ಮತ್ತು 2 ಇದೆಯಲ್ಲ. ಸೊ ಇಲ್ಲಿ x² + 6x + 2x + 12 = 0 ತೊಗೊಳ್ಳೋಣ. ಸೊ x ಇಂದ ಬ್ರಾಕೆಟ್ 6 + 2 x + 6 ಅಂತಕ್ಕಂಥದ್ದು ಆಗ್ತದೆ. x + 6 x + 2. ಸೊ x = -2 ಅಥವಾ x = -2 ಅಂತಕ್ಕಂಥ ಮೂಲಗಳು ಬರಬೇಕು. ಇನ್ನು x² + 4x + 5 = 0 ಈ ವರ್ಗ ಸಮೀಕರಣದ ಶೋಧಕ ಕಂಡುಹಿಡಿಯಿರಿ ಮತ್ತು ಮೂಲಗಳ ಸ್ವಭಾವವನ್ನು ಬರೀರಿ. ಇಲ್ಲಿ x² + 4x + 5 = 0. a ಅಂದರೆ 1, b ಅಂದರೆ 4, c ಅಂದರೆ 5 ಎಲ್ಲ ಪ್ಲಸ್ದಲ್ಲಿದ್ದಾವೆ. ಸೊ ಶೋಧಕ ಡೆಲ್ಟಾ = b² - 4ac ಬರ್ತದೆ. ಅವಾಗ 4 ಹೋಲ್ ಸ್ಕ್ವೇರ್ -4 ಇಂದ ಬ್ರಾಕೆಟ್ +1 + 5 ಬರ್ತದೆ. ಅದು 16 - 20 ಅಂದರೆ ಡೆಲ್ಟಾ ಬೆಲೆ -4. ಸೊ ಇದು ಯಾವುದೇ ಮೂಲಗಳು ಬರೋದಿಲ್ಲ, ಇದು ಊಹಾ ಸಂಖ್ಯೆಗಳು ಅಂತ ನೀವು ಬರೀಬೇಕು. ಇನ್ನು 5, 9, 13 ಈ ಸಮಾಂತರ ಶ್ರೇಣಿಯ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಇಲ್ಲಿ ಎ ಬೆಲೆ 5 ಬರ್ತದೆ, ಡಿ ಬೆಲೆ 9ರಲ್ಲಿ 5 ಕಳೆದ್ರೆ 4 ಬರ್ತದೆ. ಸೊ ಎನ್ 20 ಅದ, ಎಸ್ 20 ಕಂಡುಹಿಡಬೇಕು. ಇಲ್ಲಿ SN = n/2 2a + n - 1 × d ಸೂತ್ರವನ್ನು ಹಾಕಿ ಬೆಲೆಗಳನ್ನು ತುಂಬಿದಾಗ 860 ಅಂತಕ್ಕಂಥ ಉತ್ತರವನ್ನು ಏನಾಗಬೇಕು ಅಂದರೆ ಬರಬೇಕು. ಇನ್ನು ಕೊಟ್ಟಿರೋ ಚಿತ್ರದಲ್ಲಿ O ವೃತ್ತ ಕೇಂದ್ರವ ವೃತ್ತಕ್ಕೆ PA ಮತ್ತು PBಗಳು ಸ್ಪರ್ಶಕ. PA 4 ಸೆಂಟಿಮೀಟರ್, ಕೋನ APO 40 ಡಿಗ್ರಿ, ಕೋನ AOದ ಬೆಲೆ ಅಳತೆ ಮತ್ತು PBಯ ಉದ್ದವನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ವೆರಿ ಸಿಂಪಲ್ ಅದ. PA 4 ಸೆಂಟಿಮೀಟರ್ ಅದ, APO 40 ಡಿಗ್ರಿ ಅದ, AOB ಕಂಡುಹಿಡಬೇಕು, PB ಕಂಡುಹಿಡಬೇಕು. ಚಿತ್ರದಲ್ಲಿ APO ಮತ್ತು BPO 40 ಡಿಗ್ರಿ ಇದಾವೆ. ಸೊ AOB ಏನಾಗ್ತಪ್ಪ ಅಂದರೆ 180ರಲ್ಲಿ 80 ಕಳೆದ್ರೆ 100 ಡಿಗ್ರಿ ಆಯಿತು. ಅಂದರೆ PA 4 ಸೆಂಟಿಮೀಟರ್ ಇದ್ರೆ PBನೂ 4 ಸೆಂಟಿಮೀಟರ್ ಬೇಕು, ಯಾಕಂದರೆ ಸ್ಪರ್ಶಕಗಳು ಸಮ ಆಗಿರ್ತಾವೆ ಅಂತಕ್ಕಂಥದ್ದು ಬರೆದ್ರೆ ಸಾಕು. ಇನ್ನು ಅಂಕಗಣಿತದ ಮೂಲ ಪ್ರಮೇಯದ ಪ್ರಕಾರ 40 = xy z ಆದರೆ x, y ಮತ್ತು zಗಳ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್ ಅದ. ಇಲ್ಲಿ x, y, zಗಳನ್ನು ಬರ್ಕೊಳ್ಳೋಣ. ಸೊ 40ಅನ್ನು ಭಾಗಿಸ್ತಾ ಹೋಗೋಣ. ಅದರ ಅಪೂರ್ತ ಎಷ್ಟು ಬರ್ತಾವೆ, 2 × 2 × 2 × 5 ಅಂದರೆ 40 2^3 × 5. ಸೊ ಅವಾಗ ಏನಾಗ್ತದಪ್ಪ ಅಂದ್ರೆ xy - 2 ಆದಾಗ ಎಕ್ಸದ ಬೆಲೆ 2, ವೈದ ಬೆಲೆ 3, ಝಡ್ಡದ ಬೆಲೆ 5 ಅಂತಕ್ಕಂಥದ್ದು ಆಗಬೇಕು. ಇಸ್ 24ರಲ್ಲಿ A 1y, B 4 3, C x 6, D 3 5 ಇವು ಒಂದು ಸಮಾಂತರ ಚತುರ್ಭುಜದ ಅನುಕ್ರಮ ಶೃಂಗಗಳಾದರೆ x ಮತ್ತು yಗಳ ಬೆಲೆಗಳನ್ನು ಕಂಡುಹಿಡಿಯಿರಿ. ವೆರಿ ಸಿಂಪಲ್ ಅದ. ಇಲ್ಲಿ O ಬಿಂದು DBಯ ಮಧ್ಯಬಿಂದು OXY ಅಂದರೆ 4 + 3 / 2, 3 + 5 / 2. ಅವಾಗ ಎಷ್ಟು ಬರ್ತದಪ್ಪ ಅಂತಂದ್ರೆ 7 / 2 4 ಅಂತ ಬರ್ತದ. ಅಂದರೆ O ಬಿಂದು ACಯ ಮಧ್ಯಬಿಂದು. ಅವಾಗ OXYಯನ್ನು x + y / 2, 6 + y / 2 ಇಲ್ಲಿ ತಗೋಬೇಕು. ಅವಾಗ 1ರಿಂದ ಮಾಡಿದಾಗ ನಮಗೆ ಬೆಲೆ ಸಿಗ್ತದೆ. x = 6, y = 2. ವೆರಿ ಸಿಂಪಲ್ ಆನ್ಸರ್, ಭಾಳ ಈಸಿಯಾಗಿರ್ತಕ್ಕಂಥ ಲೆಕ್ಕ ಇತ್ತು. 25ಕ್ಕೆ ಬರ್ತೀನಿ. P of x = x² + 7x + 10 ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಮತ್ತು ಅವುಗಳ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿರಿ. ಸೊ ವೆರಿ ಸಿಂಪಲ್ ಆಗಿ ಬರ್ಕೋರಿ. P of x = x² + 7x + 10 ಅವಾಗ x² + 5x + 2x + 10 x + 5 x + 5 ಕಾಮನ್ ತೊಗೊಳ್ರಿ. ಅವಾಗ ಎಷ್ಟು ಬರ್ತದೆ, x = -5 x = -2. ಆಮೇಲೆ ಅದನ್ನು ತಾಳೆ ನೋಡಿದಾಗ ಕೂಡ ಏನಾಗಬೇಕು ಅಂದ್ರೆ 10 ಅಂತಕ್ಕಂಥ ಉತ್ತರಗಳನ್ನು ಇಲ್ಲಿ ತೋರಿಸ್ಬೇಕು. ಆಲ್ರೆಡಿ ತೋರಿಸಿದಾರೆ, ಸ್ವಲ್ಪ ನೋಡ್ಕೊಡ್ರಿ. ಇನ್ನು 26 ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬನೆ ಇರ್ತದೆ. ಆಲ್ರೆಡಿ ನಾವು ನಿಮಗೆ ಪ್ರಮೇಯ ಹೇಳಿದ್ದೀವಿ, ವೃತ್ತದ ಪ್ರಮೇಯ ನಿಮ್ಗೆಲ್ರಿಗೂ ಬರ್ತದೆ, ನೀವು ಅದನ್ನು ಬರೆದಿದ್ದೀರಿ. ಇನ್ನು 2 sec a ಅಂತ ಟ್ರಿಗ್ನೋಮೆಟ್ರಿಯ 2 ಲೆಕ್ಕಗಳನ್ನು ಕೇಳಿದ್ದಾರೆ. ಈ ಒಂದು ಬೆಲೆ ಕೇಳಿದ್ದಾರೆ, ಒಂದು ಸಾಧಿಸಲಿಕ್ಕೆ ಕೇಳಿದ್ದಾರೆ. ಸೊ ಆಲ್ರೆಡಿ ಇಲ್ಲಿ ಮಾಡಿದ್ದಾರೆ. ಸೊ ಅದನ್ನು ಕೂಡ ನೀವು ಏನು ಮಾಡಿರಿ, ಸೊ ನೋಡಿರಿ. 2 sec a ಅಂತಕ್ಕಂಥದ್ದು ಉತ್ತರ ಬರಬೇಕು. ವೆರಿ ಸಿಂಪಲ್ ಆಗಿರ್ತಕ್ಕಂಥ ಲೆಕ್ಕ ಇತ್ತು 3 ಮಾರ್ಕ್ಸ್ಗೆ. ಆರ್ ಕ್ವಶನಲ್ಲಿನೂ ಕೂಡ ಏನು ಮಾಡಿದ್ದಾರೆ ಕೇಳಿದ್ದಾರೆ. ಸೊ ಅದನ್ನು ಕೂಡ ನೀವು ಏನು ಮಾಡ್ಬೋದು, ಇಷ್ಟು ಬರೆದು 67/12 ಅಂತಕ್ಕಂಥ ಉತ್ತರ ಬರೆದ್ರೆ ನಿಮ್ಮ ಉತ್ತರ ಸರಿ ಆಗ್ತದೆ. ಮುಂದಿನ ಪ್ರಶ್ನೆ, ಕೊಟ್ಟಿರೋ ಚಿತ್ರದಲ್ಲಿ O ವೃತ್ತ ಕೇಂದ್ರವಿರುವ ವೃತ್ತದ ತ್ರಿಜ್ಯ 21 ಸೆಂಟಿಮೀಟರ್, ಕೋನ AOB 60 ಡಿಗ್ರಿ, APB ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ.
ಸೊ ವೆರಿ ಸಿಂಪಲ್. ತ್ರಿಜ್ಯ ಆರ್ 21 ಸೆಂಟಿಮೀಟರ್, AOB 60 ಡಿಗ್ರಿ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ AOBP θ/360 ಇಂಟು πr² ಹಾಕ್ತೀರಿ. ಅವಾಗ ಬೆಲೆ ಎಷ್ಟು ಬರಬೇಕು? 221 cm² ಬರಬೇಕು. ಅದನ್ನೇ ಏನು ಮಾಡ್ತೀರಪ್ಪ ಅಂತಂದರೆ ಮತ್ತೆ ವಿಸ್ತೀರ್ಣ ತ್ರಿಭುಜ AOBದಲ್ಲಿ ಹಾಕಿದಾಗ √3/4r² ಹಾಕಬೇಕು. ಅವಾಗ ಎಷ್ಟು ಬರ್ತದೆ? 441/4 √3 ಅವಾಗ ಎರಡನ್ನೂ ಕೂಡ ಮಾಡಿದಾಗ ಉತ್ತರ ಏನು ಬರಬೇಕಪ್ಪ ಅಂತಂದ್ರೆ ಇಷ್ಟು ನಿಮ್ಮದು ಉತ್ತರಗಳನ್ನಲ್ಲಿ ನೀವು ತೋರಿಸ್ಬೇಕು. ಇನ್ನೂ ಉತ್ತರ ಬಂದರೂ ಬರ್ಬೋದು, ಇಷ್ಟಿಟ್ಟರೂ ಕೂಡ ನಡಿಬೋದು. ಎಸ್. ಇನ್ನು ನೆಕ್ಸ್ಟ್ 29ಕ್ಕೆ ಹೋಗೋಣ. 29th ಕ್ವಶನ್ ಏನದಪ್ಪ ಅಂದ್ರೆ -17 4 -3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 2:3 ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಸೊ ಬರ್ಕೊಡ್ರಿ. -17a ಆಮೇಲೆ xy 4 3 ಅವಾಗ PXYದಲ್ಲಿರ್ತಕ್ಕಂಥ ಸೂತ್ರಗಳನ್ನು ಹಾಕ್ರಿ. ಸೊ ಸೂತ್ರಗಳನ್ನು ಹಾಕಿದಾಗ ನೀವು ಬೆಲೆಗಳನ್ನು ತುಂಬಿದಾಗ ನಿಮ್ದು ಏನು ಬರಬೇಕಪ್ಪ ಅಂದ್ರೆ ಸೊ ಇಷ್ಟು ಉತ್ತರ ಬರಬೇಕು. ಇದು ವೆರಿ ಸಿಂಪಲ್ ಆಗಿರ್ತಕ್ಕಂಥ ಉತ್ತರ ಇತ್ತು ಅಂತಲೂ ಹೇಳ್ಬೋದು. ಸೊ ಈ 29ನೇ ಲೆಕ್ಕದ ಉತ್ತರ ಏನು ಬರಬೇಕಪ್ಪ ಅಂತಂದ್ರೆ ಸೊ PXY 1 3 ಅಂತಕ್ಕಂಥದ್ದು ಯಾರ್ದೆಲ್ಲ ಉತ್ತರ ಬಂದದಲ್ಲ ಅದು ಸರಿಯಾಗಿರ್ತಕ್ಕಂಥ ಉತ್ತರ ಬರ್ತದೆ. ಸೊ ಇನ್ನೊಂದು ಪ್ರಶ್ನೆ ಕೇಳಿದ್ರು ಅವರು, XY ಬಿಂದು 3 6 -3 4 ಬಿಂದುಗಳಿಂದ ಸಮಾನ ದೂರದಲ್ಲಿದ್ದರೆ x ಮತ್ತು y ಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಸೊ ಇದು ಭಾಳ ಈಸಿ ಇತ್ತು. ಸೊ ಇದನ್ನು ಕೂಡ ನೀವು √x - 3 ಹೋಲ್ ಸ್ಕ್ವೇರ್ ಪ್ಲಸ್ y - 6 ಹೋಲ್ ಸ್ಕ್ವೇರ್ ಆ ಸೂತ್ರಗಳಲ್ಲಿ ಹಾಕಿ ನೀವು ಏನು ಮಾಡ್ಬೋದಾಗಿತ್ತು? ಬಿಡಿಸ್ಬೋದಾಗಿತ್ತು. ಸೊ ಬಿಡಿಸಿ ಅದರ ಸಂಬಂಧವನ್ನು 3x + y = 5 ಅಂತಕ್ಕಂಥ ಉತ್ತರ ನಿಮ್ಮದು ಬರಬೇಕಿತ್ತು. ಇನ್ನು ಸರಾಸರಿ ಕಂಡುಹಿಡಲಿಕ್ಕೆ ವರ್ಗಾಂತರ ಮತ್ತು ಆವೃತ್ತಿ ಭಾಳ ಈಸಿಯಾಗಿರ್ತಕ್ಕಂಥ ಲೆಕ್ಕಿತ್ತು. ಇದೇನಷ್ಟು ಭಾಳ ಕಠಿಣ ಇರಲಿಲ್ಲ. ವರ್ಗಾಂತರ, ಆವೃತ್ತಿ, ಮಧ್ಯಬಿಂದು. ಸೊ ಫಸ್ಟ್ ಏನು 20 ಬರ್ತದೆ, ಆಮೇಲೆ 760 ಬರ್ತದೆ, ಆಮೇಲೆ ಟೋಟಲ್ ಇದು ಎಷ್ಟು ಬರ್ತದಪ್ಪ ಅಂದ್ರೆ 38 ಅಂತಕ್ಕಂಥದ್ದು ಸರಾಸರಿ ಬರ್ತದೆ. ವೆರಿ ಈಸಿಯಾಗಿ 3 ಮಾರ್ಕ್ಸನ್ನು ನೀವು ಇಶ್ಯೂ ಮಾಡಬೇಕಿತ್ತು. ಇನ್ನು ಅದೇ ಥರ ಮಧ್ಯಾಂಕ ಕೇಳಿದ್ದಾರೆ. ಸೊ ಈ ಮಧ್ಯಾಂಕಕ್ಕೆ ಇರ್ತಕ್ಕಂಥ ಬಹುಲಕಗಳನ್ನು ಕೇಳಿದರು. ಸೊ ಮಧ್ಯಾಂಕಗಳನ್ನು, ವರ್ಗಾಂತರ ಮತ್ತು ಆವೃತ್ತಿಗಳನ್ನು ನೋಡ್ಕೊಡ್ರಿ. ಸೊ ಈ ವರ್ಗಾಂತರ ಮತ್ತು ಆವೃತ್ತಿಗಳಿಗೆ ನೋಡಿದರೆ ಸೊ ಫಸ್ಟ್ ಎಲ್ಲಿ ಕಂಡು ಹಿಡಿತೀರಿ? CF ಅದ. ಸೊ ಏನು 30 ಅದ. ಸೊ ಅದು 15 ಬತ್ತು. ಮಧ್ಯಾಂಕದ ಸೂತ್ರ ಹಾಕಬೇಕು. ಸೊ ಮಧ್ಯಾಂಕದ ಸೂತ್ರ ಹಾಕಿದಾಗ 28 ಅಂತಕ್ಕಂಥ ಉತ್ತರ ನಿಮ್ಮದು ಬರಬೇಕು. ಸೊ 28 ಈಸ್ ದ ಕರೆಕ್ಟ್ ಆನ್ಸರ್. ಇನ್ನು 31ಗೆ ಹೋಗೋಣ. ಒಂದು ಪೆಟ್ಟಿಗೆಯಲ್ಲಿ 1ರಿಂದ 20ರವರೆಗಿನ ನಮೂದಾಗಿರುವ 20 ಕಾರ್ಡ್ಗಳಿವೆ. ಪೆಟ್ಟಿಗೆಯಿಂದ ಒಂದು ಕಾರ್ಡನ್ನು ಯಾದೃಚ್ಛಿಕವಾಗಿ ತೆಗೆದಾಗ ಒಂದು ಪೂರ್ಣ ವರ್ಗ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಕಂಡುಹಿಡಿಯಬೇಕು. 2 ಮತ್ತು 3ರಿಂದ ಭಾಗವಾಗುವ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಬೇಕು. ಸೊ ಇಲ್ಲಿ ಏನು ಬರೀತೀರಿ? n of s = 20 ಬತ್ತು. ಸೊ A 1496 ಇದು ಪೂರ್ಣ ವರ್ಗ ಸಂಖ್ಯೆಗಳು. ಇದು 2 ಮತ್ತು 3ರಿಂದ ಭಾಗವಾಗುವ ಸಂಖ್ಯೆಗಳು. ಈ ಸಂಖ್ಯೆಗಳನ್ನು ಕಂಡುಹಿಡಬೇಕು. ಇದು 4/20 ಬರಬೇಕು. ಇದು 12/20 ಅಂತಕ್ಕಂಥ ಉತ್ತರ ಬಂದರೆ ನಿಮ್ಮ ಉತ್ತರ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇನ್ನು 32 ಒಂದು ಲಂಬಕೋನ ತ್ರಿಭುಜದ ಎತ್ತರ ಮತ್ತು ಪಾದದ ನಡುವಿನ ವ್ಯತ್ಯಾಸ 5 ಸೆಂಟಿಮೀಟರ್. ತ್ರಿಭುಜದ ವಿಸ್ತೀರ್ಣ 150 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ತ್ರಿಭುಜದ ಪಾದ ಮತ್ತು ಎತ್ತರವನ್ನು ಕಂಡುಹಿಡಿಯಿರಿ. ಸೊ ಭಾಳ ಈಸಿ ಅದ. ಎತ್ತರ h, ಪಾದ b ಆಗಿರಲಿ. h - b = 5 ಸೆಂಟಿಮೀಟರ್. ಸೊ h = 5 + b ಸೆಂಟಿಮೀಟರ್. ಸೊ ವಿಸ್ತೀರ್ಣದೆಲ್ಲ ಹಾಕ್ರಿ. ಸೊ ಟೋಟಲ್ ಇಲ್ಲಿ ಎಷ್ಟು ಬರಬೇಕಪ್ಪ ಅಂದ್ರೆ 20 ಸೆಂಟಿಮೀಟರ್ ಅಂತಕ್ಕಂಥದ್ದು ಬರಬೇಕು. ಪಾದ 15 ಸೆಂಟಿಮೀಟರ್, ಎತ್ತರ 20 ಸೆಂಟಿಮೀಟರ್ ಅಂತಕ್ಕಂಥದ್ದನ್ನು ಬಂದರೆ ಸೊ ನಿಮ್ಮ ಉತ್ತರ ಎಕ್ಸಾಕ್ಟ್ಲಿ ಸರಿಯಾದ ಉತ್ತರ. ಇನ್ನು 2 ಅನುಕ್ರಮ ಧನ ಸಮ ಪೂರ್ಣಾಂಕಗಳ ವರ್ಗಗಳ ಮೊತ್ತ 164 ಆದರೆ ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಅದು ಕೂಡ ವೆರಿ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ಪೂರ್ಣಾಂಕಗಳು x ಮತ್ತು x + 2 ಆಗಿರಲಿ. ಸೊ ಇದು 32ನೇ ಉತ್ತರ. ಸೊ ಅವಾಗ ಇದನ್ನು ತಗೊಳ್ರಿ. ಸೊ ಸಮೀಕರಣ ತಗೊಂಡಾಗ x = -10, x = 8 ಅಂತಕ್ಕಂಥದ್ದು ಸೊ ನಿಮ್ಮ ಉತ್ತರ ಏನಾಗಬೇಕು? ಬರಬೇಕು. ಇಷ್ಟು 32ನೇ ಉತ್ತರ ಇತ್ತು. ಇನ್ನು 33ರಲ್ಲಿ AB ಮತ್ತು CD 2 ರೇಖಾಖಂಡಗಳು O ಬಿಂದುವಿನಲ್ಲಿ ಪರಸ್ಪರ ಛೇದಿಸ್ತಾವ. AC ಸಮಾಂತರ BD ಆಗುವಂತೆ AC ಮತ್ತು BDಗಳನ್ನು ಸೇರಿಸ್ರಿ. ತ್ರಿಭುಜ AOC ತ್ರಿಭುಜ BOD ಅಂತ ಸಾಧಿಸಿ ಅಂತ ಕೇಳಿದ್ದಾರೆ. ಸೊ ವೆರಿ ಈಸಿ ಅದ. ಸೊ AOC ಮತ್ತು BODಗಳೆಲ್ಲ ಅಂತ ಬರ್ಕೊಡ್ರಿ. ಶೃಂಗಾಭಿಮುಖ ಕೋನಗಳು, ಆಮೇಲೆ ಪರ್ಯಾಯ ಕೋನಗಳು. ಸೊ ಕೋನ ಅಂತಕ್ಕಂಥದ್ದು ಬರ್ತದೆ. ಭಾಳ ಈಸಿಯಾಗಿ ನೀವು 33 ಲೆಕ್ಕಗಳನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದಿತ್ತು. ಇನ್ನು 34ರಲ್ಲಿ ಗ್ರಾಫದ x + 2y = 8, x + y = 5 ಅದು ಇತ್ತು. ಥೇಲ್ಸನ ಪ್ರಮೇಯಗಳನ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ನೀವು ಬರೆದಿರ್ಬೋದು. ಆಮೇಲೆ 36ರಲ್ಲಿ 60 ಸೆಂಟಿಮೀಟರ್ ತ್ರಿಜ್ಯ ಇರುವ ಕೇಳಿದರು. ಸೊ ಅದನ್ನು ನೀರಿನ ಪ್ರಮಾಣವನ್ನು ಪೈನಲ್ಲಿ ವ್ಯಕ್ತಪಡಿಸಿ ಅಂತ ಕೇಳಿದ್ದಾರೆ. ಸೊ ಗ್ರಾಫ್ ಲೆಕ್ಕದಲ್ಲಿ ಈ ಥರನಾಗಿ ಬರಬೇಕಾಗಿತ್ತು ಬಿಂದುಗಳು. ಸೊ ಬಿಂದುಗಳು ನೋಡಿ x2 y ಬೆಲೆ 3 ಬರಬೇಕು. ಆಮೇಲೆ ಇಲ್ಲಿ ಪ್ರಮೇಯ ಆಯಿತು. ಈ 36ರಲ್ಲಿ ಮೊದಲು ಏನು ಮಾಡಬೇಕು? ಅರ್ಧಗೋಳದ ತ್ರಿಜ್ಯ 60 ಸೆಂಟಿಮೀಟರ್, ಶಂಕುವಿನ ತ್ರಿಜ್ಯ, ಸಿಲಿಂಡರ್ ತ್ರಿಜ್ಯ ಇದನ್ನು ತಗೊಳ್ರಿ. ಓಕೆನಾ? ಆಮೇಲೆ ಸಿಲಿಂಡರ್ನಲ್ಲಿ ಉಳಿದ ನೀರಿನ ಪ್ರಮಾಣಗಳನ್ನು ತಗೊಳ್ರಿ. ಸೊ ಇಲ್ಲಿ ಎಷ್ಟು ಬರಬೇಕಾಗಿತ್ತಪ್ಪ ಅಂದರೆ 2400 π cm² ಅಂತಕ್ಕಂಥ ಉತ್ತರ ತೋರಿಸಿದ್ದಾರೆ. 36 ಇದನ್ನು ಮತ್ತೆ ಕಂಟಿನ್ಯೂ ಮಾಡಿದ್ದಾರೆ. ಸಿಲಿಂಡರಿನ ಎತ್ತರ ತ್ರಿಜ್ಯ ಬಂತು
ಅವಾಗ ಏನಾಯ್ತಪ್ಪ ಅಂತಂದರೆ ಅರ್ಧಗೋಳದ ತ್ರಿಜ್ಯ 30 ಸೆಂಟಿಮೀಟರ್ ಬತ್ತು, ಸಿಲಿಂಡರ್ನ ತ್ರಿಜ್ಯ ಕೊಟ್ಟರು. ಆಮೇಲೆ ಲಾಸ್ಟ್ ಘನಾಕೃತಿಯ ಒಟ್ಟು ವಿಸ್ತೀರ್ಣ 11,400 ಪೈ cm² ಅಂತ ಉತ್ತರವನ್ನು ತೋರಿಸಿದ್ದಾರೆ. ಇನ್ನು ಲಾಸ್ಟ್ 37ಕ್ಕೆ ಬಂದಾಗ ಒಂದು ಸಿಲಿಂಡರಿನ ಘನಾಕೃತಿಯ ಸಿಲಿಂಡರ್ನಷ್ಟೇ ಅಂತ ಕೊಟ್ಟಿದ್ರು. ಸಿಲಿಂಡರ್ನ ಮೇಲ್ಭಾಗದಲ್ಲಿ ಅದು ಇತ್ತು. ಆಮೇಲೆ ಇದು ಸಮಾಂತರ ಶ್ರೇಣಿಗೆ ಲೆಕ್ಕಕ್ಕೆ ಸಂಬಂಧಪಟ್ಟಂತೆ ಇದು ಇದೆ. ಸಮಾಂತರ ಶ್ರೇಣಿಯಲ್ಲಿ 16 ಪದಗಳಿದಾವಲ್ಲ, ಅದನ್ನು 3ರಷ್ಟಕ್ಕೆ ಸಮವಾಗಿರ್ತವೆ ಅಂತ ಸೂತ್ರ ಉಪಯೋಗಿಸಿ ಕಂಡುಹಿಡಿ ಕೇಳಿದರು. ಸೊ N16 S16 768 A16 93. ಅವಾಗ ಸೂತ್ರ ಹಾಕ್ರಿ. ಸೊ A 28 ಬರಬೇಕು, D - 5 ಬರಬೇಕು. ಅವಾಗ AP ಏನಾಗ್ತದಪ್ಪ ಅಂದ್ರೆ ಕಂಡುಹಿಡಿತೀರಿ. ಸೊ ಲಾಸ್ಟ್ ಉತ್ತರ ಎಷ್ಟು ಬರಬೇಕು? A16 31 ಬರಬೇಕು. ಆಮೇಲೆ ಮತ್ತೆ S16 ಸೂತ್ರ ಹಾಕ್ತೀರಿ. ಸೊ 256 ಬರ್ತದೆ. 768 = 768 ಅಂತ ತೋರಿಸಿದ್ರೆ ಉತ್ತರ ಸರಿ ಆಯಿತು. ಇನ್ನು ಲಾಸ್ಟ್ದಲ್ಲಿ ನೋಡ್ರಿ, ಒಂದು ಕಂಬ ಮತ್ತು ಒಂದು ಗೋಪುರದ ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿವೆ ಅಂತ ಕೇಳಿದರು. ಸೊ ಇದನ್ನು ಕೂಡ ದೂರ ಕಂಡುಹಿಡಿಲಿಕ್ಕೆ ಅಂತ ಕೇಳಿದರು. ಆಲ್ರೆಡಿ ಕ್ವಶನ್ಸನ್ನು ನಾವು ನಿನ್ನೆ ಕೊಟ್ಟಿದ್ದೀವಿ. ಸೊ ಇದೇ ಪ್ಯಾಟ್ರನಲ್ಲಿ ಬರ್ತದಂತ CD AC ಕಂಡುಹಿಡಬೇಕು. ತ್ರಿಭುಜ ABDಯಲ್ಲಿ